ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಆರೋಗ್ಯ ಸಂಕಲ್ಪ ಹಾಗೂ ವೈದ್ಯರ ಸಮ್ಮೇಳನಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಅಂತಾರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಕೆ ಸ್ಯಾನ್ಯುಮಲಯನ್, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಕಾರ್ಯವಾಹ ನಾ ತಿಪ್ಪೇಸ್ವಾಮಿ, ಪ್ರೊಫೆಸರ್ ಎಲ್ ಶ್ರೀನಿವಾಸ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಪೂರ್ಣ ಆರೋಗ್ಯ ಕೊಡಬೇಕು, ಅದು ಆರೋಗ್ಯವನ್ನು ಕೊಡಬೇಕು ಅಂತ WHO ಆರೋಗ್ಯ ಸಂಕಲ್ಪ ಆಗಿದೆ, ಎಲ್ಲರಿಗೂ ಆರೋಗ್ಯ ಅಂತ. ಇದನ್ನು ನಾವು ಬಳಿಕ ಥಾವರ್ ಚಂದ್ ಗೆಹ್ಲೋಟ್, ಜನರ ಜೀವನ ಶೈಲಿ ಅವರ ಮಾನಸಿಕ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದ್ದು, ಆಂದೋಲನದ ಮೂಲಕ ಪ್ರತಿಯೊಬ್ಬರೂ ಆರೋಗ್ಯ ಸಂಕಲ್ಪ ಮತ್ತು ಆರೋಗ್ಯದ ಅರಿವು ಮೂಡಿಸಬೇಕಿದೆ. ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಶರೀರ, ಬುದ್ಧಿ, ಮನಸ್ಸಿನ ಆರೋಗ್ಯವನ್ನು ಸಮತೋಲನವಾಗಿ ಕಾಯ್ದುಕೊಂಡರೆ ದೇಹದ ಆರೋಗ್ಯ ಸುಧಾರಣೆ ಸಾಧ್ಯ. ಆರೋಗ್ಯ ಕ್ಷೇತ್ರದಲ್ಲಿ ವಿಭಿನ್ನ ಚಿಕಿತ್ಸೆಗಳಿದ್ದು, ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ದೃಷ್ಟಿಯಿಂದಲೂ ಚಿಕಿತ್ಸೆ ನೀಡುವ ಅಗತ್ಯವಿದೆ. ಸಮಾಜವನ್ನು ಆರೋಗ್ಯಪೂರ್ಣ ಮತ್ತು ರೋಗಮುಕ್ತವಾಗಿಡುವಲ್ಲಿ ವೈದ್ಯರ ಪಾತ್ರ ಮಹತ್ವದ್ದು ಎಂದರು. चिकित्सा अनुसंधान में नवाचार हो, डॉक्टर वैज्ञानिक दृष्टिकोण से सोचे तथा हम वैश्विक बीमारियों जैसे कैंसर, हृदय रोग, डिप्रेशन और एंटीबायोटिक आदि खतरों से मुकाबला कर पाएंगे. ನಾ ತಿಪ್ಪೇಸ್ವಾಮಿ, ಆರೋಗ್ಯ ಸುಧಾರಣೆಗೆ ಉಪವಾಸವೂ ಒಂದು ಔಷಧ. ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳದ ಹೊರತು ರೋಗಮುಕ್ತರಾಗಲು ಸಾಧ್ಯವಿಲ್ಲ ಎಂದರು. ರೋಗಮುಕ್ತ ಗ್ರಾಮಗಳನ್ನಾಗಿ ಮಾಡಲು ಪ್ರತಿಯೊಬ್ಬರೂ ಶಪಥ ಮಾಡೋಣ ಎಂದರು. ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಿಂದ ಸಂಕಲ್ಪ ಮಾಡಿದ್ದೀವಿ. ಏಕಾದಶಿಯ ದಿನದಂದು ನಾವು ಸಂಕಲ್ಪ ಮಾಡಿದ್ದೀವಿ. ಒಂದು ವ್ರತದ ರೀತಿಯಲ್ಲಿ ನಾವು ಪಾಲನೆ ಮಾಡಿದ್ದೀವಿ. ಕೆ ಸ್ವಾನುಮಲಯನ್, ಜನರ ಉತ್ತಮ ಆರೋಗ್ಯಕ್ಕೆ ಭೂಮಿ ಪರಿಸರವನ್ನು ಸ್ವಚ್ಛವಾಗಿಟ್ಟು ಅವುಗಳನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದರು. So today's our sankalpa, we should protect the world as a means of arogya, mano, buddhi, ahankara, chitta. ಶ್ರೀನಿವಾಸ ಮೂರ್ತಿ, ರೋಗಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಸಾಕ್ಷ್ಯಾಧಾರಿತ ಮಾನ್ಯತೆ ಪಡೆದ ಔಷಧಗಳನ್ನು ನೀಡುವ ಅಗತ್ಯವಿದೆ ಎಂದರು. So the basic goal of this conference objective is about to unite various practitioners from these systems and to have a better holistic approach to our patients, especially in management of the NCDs.